ತಮಿಳುನಾಡು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗವರ್ನರ್ ಅವರನ್ನ ಭೇಟಿ ಆಗ್ತಾರೆ ನಟ ವಿಜಯ್ ಅವರು ಅಂತ ಗೊತ್ತಾಗ್ತಾ ಇದೆ. ಸಿಪಿಎಂನಿಂದಲೂ ಕೂಡ ಅಧಿಕೃತವಾಗಿ ಬೆಂಬಲ ಘೋಷಣೆ ಮಾಡಲಾಗಿದೆ. ಅಧಿಕೃತವಾಗಿ ಬೆಂಬಲ ಪತ್ರವನ್ನ ನೀಡಿದೆ ಸಿಪಿಎಂ ಪಕ್ಷ. ಸೊ ಅಲ್ಲಿಗೆ ಸಿಪಿಎಂ, ಸಿಪಿಐ, ವಿಸಿಕೆ ಎಲ್ಲ ಸೇರಿದಂತೆ 121 ಮಂದಿ ಶಾಸಕರ ಬೆಂಬಲ ನಮಗಿದೆ ಅಂತೇಳಿ ಆ ಪತ್ರದ ಸಮೇತವಾಗಿ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ವಿಜಯ್ ಅವರು ಅಂತ ಗೊತ್ತಾಗ್ತಾ ಇದೆ. ಒನ್ಸ್ ಅವರನ್ನ ಭೇಟಿ ಮಾಡಿದ ನಂತರದಲ್ಲಿ ಮುಹೂರ್ತ ಯಾವಾಗ ಫಿಕ್ಸ್ ಆಗುತ್ತೆ, ನೂತನ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಸಮಾರಂಭ ಯಾವಾಗ ಆಗುತ್ತೆ, ಯಾವಾಗ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಬಟ್ ಈಗಂತೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಹೋಗ್ತಾರೆ. ಈಗ ಅಧಿಕೃತವಾಗಿ ಬೆಂಬಲ ಪತ್ರವನ್ನು ಕೂಡ ಸಿಪಿಎಂ ಪಕ್ಷ ನೀಡಿದೆ. ಸಿಪಿಐ, ಸಿಪಿಎಂ, ವಿಸಿಕೆ ಅಲ್ಲಿಗೆ ಈ ಉಳಿದಂಥ ನಂಬರ್ ಏನಿತ್ತಲ್ಲ ಆ ನಂಬರನ್ನು ಪಡೆಯೋದ್ರಲ್ಲಿ ಟಿವಿಕೆ ಸಕ್ಸಸ್ ಆಗಿದೆ. ಅಲ್ಲಿಗೆ ತಮಿಳುನಾಡಲ್ಲಿ ವಿಜಯ್ ಅವರು ಸಿಎಂ ಆಗೋದು ಫಿಕ್ಸ್. ಬಿಕಾಸ್ ಈ ಎಡ ಪಕ್ಷಗಳು ಜೊತೆಗೆ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಯಾರಿಗೆ ತಮ್ಮ ಬೆಂಬಲವನ್ನು ನೀಡ್ತಾರೆ ಅನ್ನುವಂಥ ಕುತೂಹಲನೇ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ಬಟ್ ಆ ಎಲ್ಲ ಕ್ಯೂರಿಯಾಸಿಟಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಈಗ ಆಲ್ರೆಡಿ ಅವ್ರಿಗೆ ಪತ್ರ ಬರೆಯುವಂಥ ಕೆಲಸ ಕೂಡ ಆಗಿದೆ. 121 ಶಾಸಕರ ಬೆಂಬಲ ನಮಗಿದೆ ಅಂತೇಳಿ. ಬಿಕಾಸ್ ಮೊದಲನೇ ಬಾರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೇಳಿದರು, ಈಗೇನು ಸರ್ಕಾರ ರಚನೆಗೆ ಬೇಕಾದಂಥ ಬಹುಮತ ಇದೆಯಲ್ಲ ಅದು ನಿಮ್ಮ ಬಳಿ ಇದೆಯಾ ಅಂತ. ಬಟ್ ಇಲ್ಲ ಅಂತ ಅವರು ಹೇಳಿ ಬಂದಿದ್ರು. ಅದಾದಮೇಲೆ 112 ಮಾತ್ರ ಆ ಟೈಮಲ್ಲಿ ಫಸ್ಟ್ ಟೈಮ್ ಹೋದಾಗ. ಎರಡನೇ ದಿನ ಅವ್ರನ್ನ ಕರೆಸಿ ಮತ್ತೆ ತಿರ್ಗಾ ಬಹುಮತ ಸಾಬೀತುಪಡಿಸಬೇಕು, ಸರ್ಕಾರ ರಚನೆ ಮಾಡಬೇಕು ಅಂತ ಅದರ ಸವಾಲನ್ನು ಹಾಕಿದ್ರು ರಾಜ್ಯಪಾಲರು. ಈಗ 3ನೇ ಬಾರಿಗೆ ಭೇಟಿ ಆಗ್ತಾ ಇರೋದು. ಸೊ ಈಗ ಅಧಿಕೃತವಾಗಿ ಎಲ್ಲ ವಿಸಿಕೆ ಮತ್ತು ಸಿಪಿಐ, ಸಿಪಿಎಂ ಪಕ್ಷಗಳು ಅಧಿಕೃತವಾಗಿ ತಮ್ಮ ಸಪೋರ್ಟನ್ನು ಘೋಷಣೆ ಮಾಡಿದೆ. ಹಾಗಾಗಿ ಈಗ ಆ ಒಟ್ಟು ನಂಬರ್ಸ್ ಏನಿದೆಯಲ್ಲ ಅವ್ರದ್ದು ಇಡೀ ಶಾಸಕರ ಬೆಂಬಲದ ಸಹಿ ಇರುವಂಥ ಪತ್ರವನ್ನು ತೆಗೆದುಕೊಂಡು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಅಲ್ಲಿಗೆ ಅವರನ್ನ ಭೇಟಿಯಾದ ನಂತರದಲ್ಲಿ ಇನ್ನುಳಿದಂಥ ಅಂದರೆ ಸರ್ಕಾರ ರಚನೆಗೆ ಬೇಕಾದಂಥ ಹಕ್ಕು ಮಂಡನೆಯನ್ನು ಮಾಡಿ ಬರ್ತಾರೆ.